ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೈತಿಕತೆ ಸಂಖ್ಯೆ 530. ಇವತ್ತು ಕತೆ ಬದಲು ಪುರಂದರದಾಸರ ಒಂದು ಕೀರ್ತನೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅದೇ ಅಂಬೀಗ ನಾ ನಿನ್ನ ನಂಬಿದೆ. ಪುರಂದರದಾಸರು ಹರಿದಾಸರುಗಳಲ್ಲಿ ಬಹಳ ಪ್ರಸಿದ್ಧರಾದಂಥವ್ರು. ವ್ಯಾಸರಾಯರ ಶಿಷ್ಯರು, ಕನಕದಾಸರ ಸಮಕಾಲೀನರು, ಜೊತೆಗಾರರು, ಸ್ನೇಹಿತರು. ಅವರ ಅಂಕಿತ ನಾಮ ಪುರಂದರ ವಿಠಲ. ಪುರಂದರ ವಿಠಲ ಪರಮ ಭಕ್ತರು. ಅವರು ರಚಿಸಿರುವಂತಹ ಕೀರ್ತನೆಗಳ ಸಂಖ್ಯೆ ಅಪಾರ. ಅದಕ್ಕೆ ಅವರಿಗೆ ಕರ್ನಾಟಕ ಸಂಗೀತಕ್ಕೆ ಇವರ ಕೀರ್ತನೆಗಳು ಅಡಿಪಾಯ ಆಗಿದ್ದಕ್ಕೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಯೋದು. ಎಷ್ಟು ಕೀರ್ತನೆಗಳು ನೋಡಿದ್ರು ಅದರಲ್ಲಿ ನಮಗೆ ಮೆಚ್ಚುಗೆ ಆಗ್ತಾನೇ ಹೋಗುತ್ತೆ. ಈ ಕೀರ್ತನೆಗಳ ವಿಶೇಷ ಏನಪ್ಪ ಅಂದರೆ, ಮೊದಲು 2 ಸಾಲು ಏನಿರುತ್ತೆ ಅದು ಪಲ್ಲವಿ, ಆಮೇಲೆ ಚರಣಗಳು ಬರುತ್ತೆ. ಒಂದೊಂದು ಚರಣ ಆದಾಗೂ ಸಹಿತ ಮತ್ತೆ ಮತ್ತೆ ಪಲ್ಲವಿಯನ್ನು ಹೇಳ್ತಾ ಹೋಗ್ತೀವಿ. ಇಲ್ಲಿ ಅಂಬೀಗ ನಾ ನಿನ್ನ ನಂಬಿದೆ. ಅಂಬಿಗ ಅಂದರೆ ಯಾರು? ನದಿಯಲ್ಲಿ ದೋಣಿಯನ್ನು ನಡೆಸೋನು. ಏನು ಮಾಡ್ತಾನೋನು? ನಮ್ಮನ್ನು ದೋಣಿಯಲ್ಲಿ ಕೂಡಿಸ್ಕೊಂಡು ಈ ದಡದಿಂದ ಆ ದಡಕ್ಕೆ ಸುರಕ್ಷಿತವಾಗಿ ತಲುಪಿಸ್ತಾನೆ. ಯಾಕೆ? ನಾವ್ಯಾಕೆ ನದಿಯನ್ನು ದಾಟಕ್ಕಾಗಲ್ಲ? ನೋಡಿ, ನದಿ ಅಂದರೆ ಬೇಸಿಗೆನಲ್ಲಿ ಬತ್ತಬಹುದು ದಕ್ಷಿಣ ಭಾರತದ ನದಿಗಳು. ಆದರೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ, ಸೆಳವಿರುತ್ತೆ, ರಭಸ ಇರುತ್ತೆ, ಅಲ್ಲಲ್ಲಿ ಸುಳಿಗಳಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ದೋಣಿಯಲ್ಲಿ ನಮ್ಮನ್ನು ಕೂಡಿಸ್ಕೊಂಡು ಸುರಕ್ಷಿತವಾಗಿ ಸಾಗಿಸ್ಲಿಕ್ಕೆ ಸಾಧ್ಯ ಇರೋದು ಅಂಬಿಗನಿಗೆ ಮಾತ್ರ. ಹಾಗಾದರೆ ಅಂಬಿಗನನ್ನೇ ಕುರಿತೆ ನಮ್ಮ ಪುರಂದರದಾಸರು ಈ ಕೀರ್ತನೆ ರಚಿಸಿದ್ರು? ಅಲ್ಲ. ನಿಜವಾದ ಅಂಬಿಗ ಯಾರು ಅಂದರೆ, ಇಲ್ಲಿ ದೋಣಿ, ನದಿ ಮತ್ತು ಅಂಬಿಗ ಮೂರಿದೆ. ದೋಣಿ ಯಾವುದು? ನಮ್ಮ ದೇಹವೇ ದೋಣಿ. ಹಾಗಾದರೆ ನದಿ ಯಾವುದು? ನಮ್ಮ ಬದುಕು, ಜೀವನ ಅನ್ನೋದೇನಿದೆ ಅದೇ ನದಿ. ಅಂಬಿಗ ಯಾರು ಅಂದರೆ, ನಮ್ಮನ್ನೆಲ್ಲ ಈ ದೋಣಿಯನ್ನು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸ್ಬೇಕಲ್ಲಪ್ಪ ಭಗವಂತ, ಜಗದೀಶ, ಜಗನ್ನಾಥ, ಪುರಂದರ ವಿಠಲ ಅವನೇ. ಅದನ್ನೇ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತ ನೋಡೋಣ. ಅಂಬೀಗ ನಾ ನಿನ್ನ ನಂಬಿದೆ, ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದ ಕೊಂಬತ್ತು ಛಿದ್ರ ನೋಡಂಬಿಗ. ಸಂಭ್ರಮದಿಂದ ನೀ ನಂಬಿಗ, ಅದರಿಂಪು ನೋಡಿ ನಡೆಸಂಬಿಗ. ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. ಹೊಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳೆವು ಗಲವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದುಕೊಳ್ಳಯ್ಯ ನೀ ನಂಬಿಗ. ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂತಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತೀವರೀವರು ಅಂಬಿಗ. ಒತ್ತಿ ನಡೆಸಿ ನೋಡಂಬಿಗ, ಎನ್ನ ಸತ್ಯಾಲೋಕಕ್ಕೆ ಒಯ್ಯು ಅಂಬಿಗ. ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. ಸತ್ಯವೆಂಬುದೇ ಹುಟ್ಟು ಅಂಬಿಗ, ಸದಾ ಭಕ್ತಿ ಎಂಬುದೇ ಪಥವು ಅಂಬಿಗ. ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯು ಅಂಬಿಗ. ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. 5 ಚರಣಗಳು ಬಂತು. ಮತ್ತೆ ಮತ್ತೆ ನಾವು ಪಲ್ಲವಿಯನ್ನು ನೋಡಿದ್ವಿ. ಅಂಬಿಗ ನಾನು ನಿನ್ನ ನಂಬಿದ್ದೀನಪ್ಪ, ಜಗದಂಬೆ ರಮಣ ನೀನು, ಜಗನ್ನಾಥ ಜಗದೀಶ ನಿನ್ನ ನಂಬಿಟ್ಟಿದ್ದು ಕಣಯ್ಯ, ನಿನ್ನನ್ನೇ ನಂಬಿದ್ದೀನಿ, ಕಾಪಾಡಯ್ಯ, ಸುರಕ್ಷಿತವಾಗಿ ದಡಕ್ಕೆ ಸೇರಿಸು ಅಂಥೇಳಿ ಭಗವಂತನನ್ನು, ಪುರಂದರ ವಿಠಲನನ್ನು ಪುರಂದರದಾಸರು ಕೋರ್ಕೊಳ್ತಿದ್ದಾರೆ. ನಂಬಿಕೆ ಇಲ್ಲದೇನೆ ಅಪನಂಬಿಕೆ ಇದ್ರೆ ಯಾರೂ ಉದ್ಧಾರ ಆಗಲ್ಲ. ಯಾಕೆ?
ಹೊಳೆನಲ್ಲಿ ನಾವು ದಾಟಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗುವನು ಅಂಬಿಗ ಬಿಟ್ಟರೆ ಇನ್ಯಾರೂ ಅಲ್ಲ. ಯಾಕೆ ಏನಾಗಿದೆ, ಹೊಳೆಯ ಪರಿಸ್ಥಿತಿ ಏನು ಅಂತ ಹೇಳ್ತಿದ್ದಾರೆ ನೋಡಿ. ತುಂಬಿದ ಹರಿಗೋದಂಬಿಗ ಅದ ಕೊಂಬತ್ತು ಛಿದ್ರ ನೋಡಂಬಿಗ, ಸಂಭ್ರಮದಿಂದ ನೀನಂಬಿಗ ಅದರಿಂಬೂ ನೋಡಿ ನಡೆಸಂಬಿಗ. ಅಪ್ಪ ಹರಿಗೋಲು ಅಂದರೆ ದೋಣಿ ಭಾಳ ಚಂದ ಇದೆಯಪ್ಪ, ತುಂಬಿಕೊಂಡಿದೆ, ನೋಡ್ಲಿಕ್ಕೆ ಚಂದ. ನೋಡಿ, ದೋಣಿ ಅಥವಾ ಹರಿಗೋಲು ಅಂತ ಕರೆಯೋದು ಏನಾಗಿರುತ್ತೆ, ಬೆತ್ತದಲ್ಲಿ ಮಾಡಿ ತೆಳಗಡೆಗೆ ಈ ಎಮ್ಮೆ ಚರ್ಮವನ್ನು ಹಾಕಿ ಅದನ್ನು ಹೊಲ್ದಿರ್ತಾರೆ. ಒಂದು ಹನಿ ನೀರು ಒಳಗೆ ಹೋಗಬಾರ್ದು, ಹಾಗೆ ಭದ್ರವಾಗಿರ್ಬೇಕು. ನೀರು ಒಳಗೆ ಹೋದ್ರೆ ಏನಾಗುತ್ತೆ, ದೋಣಿ ನೀರು ತುಂಬ ಭಾರಾಗಿ ಮುಳುಗಿ ಹೋಗುತ್ತೆ. ಇಲ್ಲೇನಂತೆ, ಈ ತುಂಬಿದ ಹರಿಗೋಲಂಬಿಗ, ಇಲ್ಲಿ ನಮ್ಮ ಅಂಬಿಗ ನಡೆಸ್ತಾ ಇರೋ ದೋಣಿ ಏನಾಗಿದೆ, ತುಂಬಿದ ಭಾಳ ಚಂದ ಇದೆಯಪ್ಪ, ತುಂಬಿಕೊಂಡು ಏನು ನಮ್ಮ ದೇಹ. ಅದ ಕೊಂಬತ್ತು ಛಿದ್ರ ನೋಡಂಬಿಗ. ಅಪ್ಪ ನೋಡಪ್ಪ ನೋಡು, ದೋಣಿ ಮೇಲೇನೋ ಭಾಳ ಚಲೋ ಇದೆ, ಆದರೆ ಅದಕ್ಕೆ 9 ರಂಧ್ರಗಳು ತೂತಿದ್ದ. ಅಂದರೆ ಮೇಲ್ ನೋಡೋಕೆ ಚೆನ್ನಾಗಿದ್ದು ಸಹಿತ 1 ರಂಧ್ರ ಇದ್ದರೆ ನೀರು ತುಂಬಿಕೊಂಡು ದೋಣಿ ಮುಳುಗಿ ಹೋಗುತ್ತೆ. 9 ರಂಧ್ರ ಇದ್ದರೆ ದೋಣಿ ಮುಂದೆ ಹೋಗುತ್ತೋ ಇಲ್ಲ, ನೀರು ತುಂಬಿಕೊಂಡು ಅದು ಮುಳುಗಿ ಹೋಗುತ್ತೆ. ಅದಕ್ಕೆ ನೀನು ಅದು ನೋಡಿಕೊಂಡು ಸಂಭ್ರಮದಿಂದ ಸಡಗರದಿಂದ ನೋಡಿ ತಿಳ್ಕೊಂಡು ಸ್ವಲ್ಪ ನಡೆಸಯ್ಯ. ಅದರಿಂಪೂ ನೋಡಿ ನಡೆಸಂಬೀಗ. ಅಪ್ಪ ದೋಣಿಯ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ನಡೆಸು. ಆಯಿತು, ದೋಣಿಯಲ್ಲಿರುವಂತಹ 9 ಛಿದ್ರಗಳು ಅಂದ್ರಲ್ಲ ಯಾವುದು, 9 ರಂಧ್ರಗಳು ಯಾವುದು? ನಮ್ಮ ದೇಹದಲ್ಲಿ ನವದ್ವಾರಗಳು ಅಂತ ಕರಿತೀವಿ ಮಕ್ಕಳೇ. ನೋಡಿ, 2 ಕಣ್ಣು, 2 ಕಿವಿ, 4 ಮೂಗು, 5 ಬಾಯಿ, 6 ನಾಭಿ ಅಥವಾ ಹೊಕ್ಕಳು, 7 ಒಂದು ಗುದದ್ವಾರ, ಇನ್ನೊಂದು ಜನನೇಂದ್ರಿಯ. ಇವು 9 ಸೇರಿ ಮನುಷ್ಯನ ದೇಹದಲ್ಲಿರೋ ನವದ್ವಾರಗಳು. ಹೇಗೆ ದೋಣಿಯಲ್ಲಿ ರಂಧ್ರವಾದ ನದಿಯಲ್ಲಿ ಪಯಣ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಭಾರವಾಗಿ ನೀರು ತುಂಬಿಕೊಂಡು ಹೇಗೆ ಮುಳುಗ ನಾಶವಾಗುತ್ತೋ, ಈ ನವದ್ವಾರಗಳು ಎಚ್ಚರವಾಗಿ ಇಲ್ಲದೆ ಇದ್ದರೆ, ಅಂಬಿಗನ ಕೃಪೆ ಇಲ್ಲದೆ ಇದ್ದರೆ ನಮ್ಮ ಪಯಣ ದೂರ ಸಾಗದೆ ಮುಳುಗಿ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇರೋದು. ಅಪ್ಪ 9 ರಂಧ್ರಗಳಿದೆಯಪ್ಪ, ನಿನ್ನ ಅನುಗ್ರಹದಿಂದ ಹುಷಾರಾಗಿ ನೋಡ್ಕೊಂಡು ನಮ್ಮನ್ನು ಆ ಕಡೆಗೆ ತಲುಪಿಸುವಂತಿದ್ದಾರೆ. ಅಂಬಿಗ, ನಾನು ನಿನ್ನೆ ನಂಬಿದ್ದೀನಿ, ಜಗದಂಬರಮಣ ನಿನ್ನೆ ನಂಬಿದ್ದೀನಪ್ಪ ಅಂತ. ಈಗ ಹೊಳೆ ಹೇಗಿದೆ ಅಂತ ಹೇಳ್ತಿದ್ದ. ಹೊಳೆಯ ಪರವ ನೋಡಂಬಿಗ ಅದಕ್ಕೆ ಸೆಳವೂ ಘನವಯ್ಯ ಅಂಬಿಗ, ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದೂ ಕೊಳ್ಳಯ್ಯ ನೀನಂಬಿಗ. ಅಪ್ಪ ನೋಡಪ್ಪ, ಹೊಳೆ ಭರ ರಭಸವಾಗಿ ಹರಿತಾ ಇದೆ ಕಣಯ್ಯ. ನೋಡಯ್ಯ ನೋಡಯ್ಯ, ಎಷ್ಟು ರಭಸದಿಂದ ಹರಿತಾ ಇದೆ. ನೀನೇನಾದ್ರು ಬಿಟ್ಟಿ ಅಂದ್ರೆ ರಭಸದಿಂದ ದೋಣಿನೇ ಮುಳುಗಿ ಹೋಗ್ಬಿಡುತ್ತೆ ಕಣಪ್ಪ. ನೋಡು, ಹುಷಾರು ಹುಷಾರು ಅಂತ. ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಘನ ಅಂದರೆ ಅಧಿಕ, ದೊಡ್ಡದು ಅಂಥೇಳಿ. ಅಪ್ಪ ಹೊಳೆನಲ್ಲಿ ಏನಿದೆ, ರಭಸದಿಂದ ಹರಿತಾ ಇದೆ. ಏನಾಗ್ತಾ ಇದೆ, ಸೆಳವು ಎಳ್ಕೊಳ್ತಾ ಇದೆ ಕಣಯ್ಯ. ಈ ಕಡೆ ಎಳೆಯುತ್ತೆ, ಆ ಕಡೆ ಎಳೆಯುತ್ತೆ. ಅಪ್ಪ ಕಾಪಾಡೋ ಕಾಪಾಡೋ, ನೋಡು ನೋಡು ಅಂತ. ಬದುಕಿನಲ್ಲಿ ಆಸೆ, ಆಮಿಷ ಇವೆಲ್ಲವೂ ಸಹಿತ ಏನಾಗುತ್ತೆ, ನಮ್ಮನ್ನು ಎಲ್ಲೆಲ್ಲೋ ಎಳ್ಕೊಂಡು ತಳ್ಳುತ್ತಾ ಇರ್ತಾರೆ. ಅದಕ್ಕೆ ದೋಣಿ ಅಂತ ಹೇಳ್ತಾ ಇರೋದು. ಅಪ್ಪ ನೀನು ಅನುಗ್ರಹ ಇದ್ದರೆ ಹುಷಾರು ಹುಷಾರು, ನೋಡಪ್ಪ ಎಳ್ಕೊ ಅಂತಿದ್ದ. ಸುಳಿಯೋಳು ಮುಳುಗಿದೆ ಅಂಬೀಗ. ಅಪ್ಪ ಮುಳುಗಿದೆ ಕಣಯ್ಯ, ದೋಣಿ ಏನಾಗಿದೆ, ಮುಳುಗ್ತಾ ಇದೆ. ಎಲ್ಲಿ ಸುಳಿ ಅಂದರೆ ಏನು ಅಂದ್ಕೊಂಡಿದ್ದೀರಿ ಮಕ್ಕಳೇ? ನೀರಿನಲ್ಲಿ ಕೆಲವು ಸಲ ಚಕ್ರಾಕಾರವಾಗಿ ಅದು ಸುತ್ತಾ ಇರುತ್ತೆ, ಮಧ್ಯದಲ್ಲಿ ಒಂದು ಸುಳಿ ಇದೆ. ಅದು ಎಷ್ಟು ಯಾಕೆ ಅಂದರೆ, ನೀರು ಹರ್ಕೊಂಡು ಹೋಗಬೇಕಾದ್ರೆ ಕೆಲವು ಕಡೆ ಏನಾಗುತ್ತೆ, ದೊಡ್ಡ ಗುಂಡಿ ಬಂದುಬಿಡತ್ತೆ. ಆ ಗುಂಡಿ ಬಂದಾಗ ಏನಾಗಬೇಕು, ನೀರು ಮೇಲಿಂದ ಕೆಳಕ್ಕೆ ಧುಮುಕಿ ಆ ಗುಂಡಿಯನ್ನೆಲ್ಲ ತುಂಬಿದ ಮೇಲೆ ಏನಾಗಬೇಕು, ಅದು ಮುಂದೆ ಹರಿತಾ ಹೋಗೋದು. ಹಾಗಾಗಬೇಕಾದ್ರೆ ಗೊತ್ತಾಗಲ್ಲ, ನೀರು ಚಕ್ರಾಕಾರವಾಗಿ ಸುತ್ತಾ ಇರುತ್ತೆ. ಒಂದು ಎಲೆ ಬಂದರೂ ಸಹಿತ ಆ ಸುಳಿ ಒಳಗೆ ಹೋದರೆ ಸುಯ್ ಅಂತ ತೊಗೊಂಡು ಹೋಗಿ ಒಳಗಡೆ ತನಕ ಎಳ್ಕೊಂಡು ಹೋಗ್ಬಿಡೋದು. ಈಜುಗಾರರು ಎಂಥವರಾದರೂ ಸಹಿತ ಸುಳಿಗೆ ಸಿಕ್ಕೊಂಡ್ರೆ ಅವರು ಎಷ್ಟು ಬಲವಾಗಿ ಈಜಕ್ಕೆ ಹೋದ್ರೂ ಸುಳಿಯಿಂದ ಹೊರಗೆ ಬರೋಕ್ಕಾಗದೇ ಇಲ್ಲ. ಅದಕ್ಕೊಂದು ಉಪಾಯ ಇದೆ, ತಿಳಿದವ್ರು ಹೇಳ್ತಾರೆ. ಸುಳಿಗೆ ಸಿಕ್ಕೊಂಡ್ರೆ ಸುಳಿ ಹತ್ರ ಹೋಗ್ಬಾರ್ದು, ಹೋದ್ರಪ್ಪ ಏನು ಮಾಡಬಾರ್ದು, ಧೈರ್ಯವಾಗಿದ್ದು ಸುಳಿ ಒಳಗೆ ಹೋಗಿಬಿಡಬೇಕು. ಒಳಗೆ ಹೋಗಿ ತಿರ್ಕೊಂಡು ಎಲ್ಲಿ ತನಕ ತೊಗೊಂಡೋಗುತ್ತದು, ತಳದ ತನಕ ತೊಗೊಂಡು ಹೋಗ್ಬಿಡೋದು. ಅಲ್ಲಿ ಈ ಸೆಳವು ರಭಸ ಕಮ್ಮಿ ಇರುತ್ತಂತೆ. ಅವಾಗ ನೀರಿನಲ್ಲಿ ಏನಾಗಬೇಕು, ಈಜ್ಕೊಂಡು ಸುಳಿಯಿಂದ ಹೊರಗೆ ಬಂದು ಪಾರಾಗಬೇಕು. ಈಗ ಈ ರೀತಿ ಸುಳಿಯಲ್ಲಿ ನಮ್ಮ ಆಸೆ ಆಮಿಷ ಏನೇನೋ ಇದಾವಲ್ಲಪ್ಪ,
ಅವೆಲ್ಲದರಿಂದ ಸುಳಿಯೋದು ಸಿಕ್ಕೊಂಡು ನಾವು ಒದ್ದಾಡ್ತಿದ್ದೀನಿ, ಮುಳುಗ್ತಾ ಇದ್ದೀನಿ. ಅಪ್ಪ ಕರುಣಾಕರ, ಅಪ್ಪ ಪುರಂದರ ಬಿಟ್ಟಲ್ಲ, ನನ್ನ ಕೈ ಹಿಡಿದ ಮೇಲೆ ಕೆತ್ಕೊಳ್ಳೋ, ಪಾರು ಮಾಡೋ ಅಂಥೇಳಿ ಪುರಂದಾಸರು ಕೇಳಿಕೊಳ್ತಿರು. ಅಂಬೀಗ ನಾನು ನಿನ್ನ ನಂಬಿದೆ, ಜಗದಂಬ ರಮಣ ನೀನು ನಂಬಿದ್ದೀನಿ ಕಣಪ್ಪ, ಪಾರು ಮಾಡೋ. ನೋಡಿ ಮತ್ತಿನ್ನೇನಾಗಿದೆಯಂತೆ, ಆರು ತೆರೆಯ ನೋಡಂಬೀಗ, ಅದು ಮೀರಿ ಬರುತ್ತಲಿದೆ ಅಂಬೀಗ, ಯಾರಿಂದಲಾಗದು ಅಂಬೀಗ, ಅದ ನಿವಾರಿಸಿ ದಾಟಿಸು ಅಂಬೀಗ. ಅಪ್ಪ ನೋಡು 6 ತೆರೆ ಬರ್ತಾ ಇದೆ, ಒಂದಲ್ಲ ಕಣೋ, ಒಂದ್ರ ಮೇಲೆ ಒಂದೊಂದು ಬರ್ತಾ ಇದೆ. ಅದು ಮಿತಿಯನ್ನು ಮೀರಿ ಬರ್ತಾ ಇದೆ ಕಣಪ್ಪ. ಅಯ್ಯೋಯ್ಯೋ ನನ್ನ ದೋಣಿ ಮುಳುಗಿ ಹೋಗ್ಬಿಡುತ್ತೆ. ಯಾರಿಂದಲೂ ಸಹಿತ ಮೇಲಿಂದ ಮೇಲೆ ಅಬ್ಬರಿಸಿ ಬರುವಂತಹ ತೆರೆಯನ್ನು ಪಾರಾಗ್ಲಿಕ್ಕಾಗಲ್ಲ ಕಣಪ್ಪ. ಇದನ್ನೆಲ್ಲ ನಿವಾರಿಸಿ ನೀನನ್ನು ಕರ್ಕೊಂಡು ಹೋಗು ಅಂತಿದ್ದೆ. ಮಕ್ಕಳೇ, 6 ತೆರೆಗಳು ಅಂದರೆ ಯಾವುದು ಅಂದ್ಕೊಂಡಿದ್ದೀರಿ? ಇದನ್ನೇ ಅರಿಷಡ್ ವರ್ಗಗಳು ಅಂತ ಕರಿತೀವಿ. ಮಾನವನ 6 ಶತ್ರುಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವೇ ಮಾನವನ 6 ಶತ್ರುಗಳು. ಅದನ್ನು ಅರಿಷಡ್ ವರ್ಗ ಅಂತ ಕರೆಯೋದು. ಇವೇ ತೆರೆಯಾಗಿ ಅಪ್ಪಳಿಸಿ ನಮ್ಮ ದೋಣಿಯನ್ನು ಮುಳುಗಿಸ್ಲಿಕ್ಕೆ ಕಾರಣ ಆಗೋದು. ಮೊದಲನೇದು ಕಾಮ ಅಂದರೆ ಆಸೆ. ನನಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ ಇದೆಯಲ್ಲ, ಅದಕ್ಕೆ ಕಾಮ ಅಂತ ಕರೀತಾರೆ. ಕ್ರೋಧ, ಸಿಟ್ಟು. ಇನ್ನು 3ನೇದು ಲೋಭ, ದುರಾಸೆ. ಮೋಹ, ಏನಿದ್ರೂ ಸಹಿತ ಇನ್ನು ಜೋಲ್ ಸುರ್ಸ್ಕೊಂಡು ಒದ್ದಾಡ್ತಿರೋದು, ಇರಲಿ ಇನ್ನು ಬೇಕು ಅಂತ ಕೊರಗ್ತಾನೆ ಇರೋದು. ಮದ, ಅಹಂಕಾರ. ಮತ್ಸರ, ಹೊಟ್ಟೆ ಉರಿ. ಇದು ಮನುಷ್ಯನನ್ನು ಹಾಳು ಮಾಡಿಬಿಡುತ್ತೆ. ಅಪ್ಪ ಹಂಗೆ ತೆರೆ ಅಪ್ಪಳಿಸುತ್ತೆ, ಕಾಪಾಡು ಅಂತಿದ್ದಾರೆ. ಅಂಬಿಗ ನಾನು ನಿನ್ನ ನಂಬಿದ್ದೀನಪ್ಪ ಜಗದಂಬ ರಮಣ, ದಯವಿಟ್ಟು ನಿನ್ನೇ ನಂಬಿದ್ದೀನಿ, ಕಾಪಾಡು ಅಂತ. ಭಗವಂತನಲ್ಲಿ ಭಕ್ತಿಯಿಂದ ಕೋಡ್ಕೊಂಡ್ರೆ, ನಿಜವಾದ ಭಕ್ತಿ ಇದ್ದರೆ ಕಾಪಾಡ್ತಾನೆ ನಂಬಿಕೆ ದಾಸರಿಗಿದೆ. ಮತ್ತೆ ಹೇಳ್ತಿದ್ದಾರೆ, ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತೈವರೀವರು ಅಂಬಿಗ, ಒತ್ತಿ ನಡೆಸಿ ನೋಡಂಬಿಗ ಎನ್ನ ಸತ್ಯಾಲೋಕಕ್ಕೆ ಒಯ್ಯು ಅಂಬಿಗ. ಅಪ್ಪ ಹೊತ್ತು ಹೋಗ್ತಾ ಇದೆ ನೋಡೋ. 2 ರೀತಿ ಹೊತ್ತು ಮಕ್ಕಳೇ. ನಮ್ಮ ಪಯಣದಲ್ಲಿ ಹೊತ್ತು ಹೋಗೋದು ಅಂದರೆ ಕತ್ತಲಾಗೋದು. ಇನ್ನೊಂದು ನಮ್ಮ ಆಯಸ್ಸೆ ಮುಗಿತಿರುತ್ತೆ, ಹೌದಾ? ಆಯಸ್ಸು ಮುಗಿಯೋದ್ರೊಳಗೆ ನಾವು ನಾಶವಾಗೋದ್ರೊಳಗೆ ಮುಂದಿನ ತಡವನ್ನು ಸೇರ್ಕೊಳ್ಬೇಕು. ಇಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಮುಂದೆ ಹೇಳ್ತಾರೆ ನೋಡಪ್ಪ. ಅಲ್ಲಿ ಮತ್ತೆ 5 5 × 2 10. 5 ಒಂದು ಗುಂಪು, 5 ಗುಂಪು, 5 ಗುಂಪಿನ ಇಬ್ಬರು ಕಾಯ್ತಾ ಇದ್ದಾರೆ ಕಣಯ್ಯ. ಅಯ್ಯೋ ಹುಷಾರ್ ಕಣಯ್ಯ. ಒತ್ತಿ ನಡೆಸಿ ನೋಡಂಬಿಗ, ಅಲ್ಲಿ ಬಂಡೆ ಗೆಂಡೆ ಬಂದುಬಿಡುತ್ತಪ್ಪ. ಏನು ಮಾಡ್ತಾನೆ, ಬಂಡೆ ಕಡೆಗೆ ಹೋಗ್ದೇನೆ ಹುಟ್ಟನ್ನು ಈಗ ಹಾಕಿ ಈ ಕಡೆಗೆ ಅಂಬಿಗ ತೊಗೊಂಡು ಹೋಗ್ತಾನಲ್ಲ, ಹಂಗೆ ಮಾಡಪ್ಪ. ಅಪ್ಪ ನನ್ನನ್ನು ಆ ಕಡೆ ದಾಡ ಅಂದ್ರೆ ಯಾವುದು? ಸತ್ಯಲೋಕ ಕರ್ಕೊಂಡು ಹೋಗಪ್ಪ. ಯಾವುದು ಸತ್ಯಲೋಕ? ಅದೇ ನಮ್ಮ ವೈಕುಂಠವಾಸ, ನಮ್ಮ ಪುರಂದರ ವಿಠಲ ಇರುವಂಥ ಲೋಕ ವೈಕುಂಠ ಕರ್ಕೊಂಡು ಹೋಗಯ್ಯ. ಇಲ್ಲಿ ಈರ್ವರೈವರು ಯಾರು ನೋಡಿ? ಇಂದ್ರಿಯಗಳಿದೆಯಲ್ಲ, ಅದನ್ನು 2 ಭಾಗ ಮಾಡ್ತಾರೆ. ಒಂದು ಜ್ಞಾನೇಂದ್ರಿಯ, ಇನ್ನೊಂದು ಕರ್ಮೇಂದ್ರಿಯ ಅಂತ. ನಮಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೇನಾಗತ್ತೆ, ಇದನ್ನು ನಾವು ಜ್ಞಾನೇಂದ್ರಿಯ ಅಂತ ಕರೆಯೋದು. ಕಣ್ಣು ರೂಪವನ್ನು ನೋಡುತ್ತೆ, ಕಿವಿ ಶಬ್ದವನ್ನು ಕೇಳುತ್ತೆ, ಮೂಗು ಗಂಧ ಅಂದರೆ ವಾಸನೆಯನ್ನು ಹೀರುತ್ತೆ, ನಾಲಿಗೆ ರುಚಿ ರಸವನ್ನು ಬಯಸುತ್ತೆ, ಚರ್ಮ ಸ್ಪರ್ಶಜ್ಞಾನವನ್ನು ಬಯಸುತ್ತೆ. ಇದು ನನಗೆ ಬೇಕೋ ಬೇಡದಿದ್ದೆಲ್ಲ ನೋಡಬೇಕು, ಕೇಳಬೇಕು, ತಿನ್ನಬೇಕು, ಸ್ಪರ್ಶ ಪಡಿಬೇಕು ಅಂಥೇಳಿ ನಮ್ಮನ್ನು ಹಾಳು ಮಾಡೋದು. ಇನ್ನು ಕರ್ಮೇಂದ್ರಿಯಗಳ 5 ಇದ್ದಾಗ ನೋಡಿ, ಮೊದಲನೇದು ವಾಕು ಅಂದರೆ ಮಾತು, 2ನೇದು ಪಾಣಿ ಕೈ, 3ನೇದು ಪಾದ ಕಾಲು, ಇನ್ನು ಪಾಯು ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವ ಅಂಗ, ಕೊನೆಯದು ಉಪಸ್ಥ ಜನನಾಂಗ. ಅಲ್ಲಿ ಹೇಗೆ ಜ್ಞಾನೇಂದ್ರಿಯಗಳು ನಮ್ಮನ್ನು ಸೆಳೆದು ಹಾಳು ಮಾಡ್ತಾವೋ, ಈ ಕರ್ಮೇಂದ್ರಿಯಗಳು ಸಹಿತ ದಿನನಿತ್ಯ ವ್ಯವಹಾರದಲ್ಲಿ ಬೇಕು. ಆದರೆ ಇದರ ಸುಳಿಯಲ್ಲಿ ಅತಿಯಾಗಿ ಸಿಕ್ಕರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇಂದ್ರಿಯಗಳೇ ನಮ್ಮನ್ನು ಹಾಳು ಮಾಡುತ್ತೆ. ಇಂದ್ರಿಯ ನಿಗ್ರಹ ಬೇಕು ಅಂತ ಹೇಳೋದು. ಆ ಇಂದ್ರಿಯ ನಿಗ್ರಹ ಯಾರ ಅನುಗ್ರಹದಿಂದ ಸಿಗಬೇಕು? ಪುರಂದರ ವಿಠಲ ಅಂಬಿಗನ ಅನುಗ್ರಹದಿಂದ ಮಾತ್ರ ಸಿಗತ್ತೆ. ಅಪ್ಪ ಇದೆಲ್ಲ ಪಾರು ಮಾಡಿ ನನ್ನ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗಪ್ಪ ಅಂಬಿಗ, ನೀನು ನಂಬಿದ್ದೀನಿ, ಜಗದಂಬರಮಣ ನೀನು ನಂಬಿದ್ದೀನಿ ಅಂತಿದ್ದಾರೆ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯು ಅಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅಪ್ಪ
ಏನು ದೋಣಿಯನ್ನು ನೀನು ಮುಂದೆ ತೊಗೊಂಡು ಹೋಗಬೇಕಾದ್ರೆ ಹುಟ್ಟು ಹಾಕಬೇಕಲ್ಲಪ್ಪ. ಸತ್ಯ ಅನ್ನೋದೇ ಹುಟ್ಟು. ನಾವೇನಾದ್ರು ಸತ್ಯವನ್ನು ಒಂದಿಷ್ಟು ಸತ್ಯದ ಹಾದಿಯಲ್ಲಿ ನಡೆದ್ರೆ ಭಗವಂತ ಹುಟ್ಟು ಹಾಕ್ಕೊಂಡು ಸತ್ಯದ ಹಾದಿಯಲ್ಲಿ ತೊಗೊಂಡು ಹೋಗ್ತಾನೆ. ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಪಥ ಅಂದರೆ ದಾರಿ. ನಾವು ಹೋಗುವ ದಾರಿ ಏನಾಗಿರಬೇಕು? ಭಕ್ತಿ. ಭಗವಂತನಲ್ಲಿ ಶುದ್ಧವಾದ ಭಕ್ತಿ ಇದ್ದರೆ ನಮಗೆ ಅದೇ ಹಾದಿ. ಎಲ್ಲಿ ಕರ್ಕೊಂಡು ಹೋಗಬೇಕು? ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯು ಅಂಬಿಗ. ಅಪ್ಪ ಕರುಣಾಕರ, ನಮ್ಮ ಭಕ್ತಿಗೆ ಒಲಿಯುವಂಥವನು, ನಮಗೆ ಮುಕ್ತಿಯನ್ನು ಕೊಡುವಂಥವನು ಯಾರು? ಪುರಂದರ ವಿಠಲ. ಅವನ ಮುಕ್ತಿ ಮಂಟಪ ಅಂದರೆ ವೈಕುಂಠಕ್ಕೆ ಕರೆದೊಯ್ಯಪ್ಪ, ಅಪ್ಪ ಕರ್ಕೊಂಡು ಹೋಗೋ, ನಮ್ಮ ಬದುಕು ಸಾರ್ಥಕಗೊಳಿಸೋ ಅಪ್ಪ ಅಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. ಇದು ಅಷ್ಟು ಸಲೀಸಾಗಿ ಅರ್ಥ ಆಗಲ್ಲ. ಅರ್ಥ ಆಯಿತು ಅಂದ್ಕೊಳ್ಳೋದಲ್ಲ, ಇಷ್ಟಿಷ್ಟೇ ಮುಂದೆ ಯಾವತ್ತೂ ಅರ್ಥ ಆಗತ್ತೆ. ಇದು ನೋಡ್ತಾ ಇದ್ದರೆ ಇಲ್ಲಿ ಏನಾಗುತ್ತೆ? ಒಟ್ಟಿನಲ್ಲಿ ನಮ್ಮ ದೇಹ ಜೊತೆಗೆ ಅದೇ ದೋಣಿ, ನದಿನೇ ಯಾವುದು? ಬದುಕು. ಅಂಬಿಗ ಯಾರು? ಭಗವಂತ. ನಮ್ಮ ಇಂದ್ರಿಯಗಳು ಅಥವಾ ನವರಂಧ್ರಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅರಿಷಡ್ವರ್ಗಗಳು ನಮ್ಮನ್ನು ಹೇಗೆ ಉತ್ತಮರಾಗೋ ಬದಲು ಅಧೋಗತಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಬಾರ್ದು ಅಂತಿದ್ದರೆ ವಿವೇಕಿ ಅವನು ಭಗವಂತನಲ್ಲಿ ಶುದ್ಧ ಭಕ್ತಿ ಇಟ್ಟು ಅವನಲ್ಲಿ ಶರಣಾಗತನಾಗಿ ವಿವೇಕವನ್ನು ಪಡ್ಕೊಂಡು ಏನಾಗ್ತಾನೆ? ಒಳ್ಳೆ ರೀತಿ ಬದುಕ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿರೋದು. ಮಕ್ಕಳೇ, ಇಂತಹ ಕೀರ್ತನೆಗಳನ್ನು, ಹರಿದಾಸರ ಕೀರ್ತನೆ ವಚನಗಳನ್ನು ಕೇಳಿ ನೀವು ಒಳ್ಳೆಯ ಹಾದಿಯಲ್ಲಿ ನಡೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.